ನಮಸ್ಕಾರ. ಮಾರ್ಗದರ್ಶಿ ಕೋಚಿಂಗ್ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವ ಕ್ಲಾಸ್ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ ನೋಡಿ, 2025 ಜನವರಿ ತಿಂಗಳ ಪ್ರಚಲಿತ ಘಟನೆಗಳು ಭಾಗ 1 ಅದ್ರ ಬಗ್ಗೆ ಏನಪ್ಪ ಅಂದರೆ ಡಿಸ್ಕಷನ್ ಮಾಡ್ತೀನಂತೆ. ಅಂದರೆ ಇದೀಗ ಜಸ್ಟ್ ಏನಪ್ಪ ಅಂದರೆ ಜನವರಿ ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸ್ ಅಂತ ಭಾಗ 1, ಭಾಗ 2, ಭಾಗ 3 ಅಲ್ಲಿ ಮಾಡಿರ್ತೀವಿ. ಅಲ್ಲಿ ಭಾಗ 1 ಬಗ್ಗೆ ಚರ್ಚೆ ಏನಪ್ಪ ಅಂದರೆ ಮಾಡೋಣ ಅಂತ ಕೇಳಿ. ಫಸ್ಟ್ ಇಲ್ಲಿ ನೋಡಿ, ಅಂಡಮಾನ್ ಬುಡಕಟ್ಟು ಸಮುದಾಯಕ್ಕೆ ಮೊದಲ ಬಾರಿಗೆ ಮತದಾರ ಗುರುತಿನ ಪತ್ರ. ಸೊ ಇದು ಕ್ವಶನ್ಸ್ ಕೇಳ್ತಾನೆ. ಅಂದರೆ 2025 ಇದೇ ಮೊದಲ ಬಾರಿಗೆ ಯಾವೊಂದು ಬುಡಕಟ್ಟು ಜನಾಂಗಕ್ಕೆ ನೋಡಿ, ಯಾವೊಂದು ಬುಡಕಟ್ಟು ಜನಾಂಗಕ್ಕೆ ಒಂದು ವೋಟರ್ ಐ ಡಿ ಕೊಟ್ಟಿದ್ದಾರೆ, ಗುರುತಿನ ಪತ್ರ ಕೊಟ್ಟಿದ್ದಾರೆ ಅಂತ ಕೇಳಿದ್ರಪ್ಪ ಅಂದ್ರೆ ಜಾರವ, ನೆನಪಿಗೋರಿ ಜಾರವ ಅಥವಾ ಜಾರವ ಬುಡಕಟ್ಟು ಇದಕ್ಕೇನಪ್ಪ ಅಂದ್ರೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾನೆ. ಜಾರವ ಬುಡಕಟ್ಟು ಜನಾಂಗಕ್ಕೆ ಸಮುದಾಯಕ್ಕೆ ಏನಪ್ಪ ಅಂದರೆ ಮೊದಲ ಬಾರಿಗೆ 19 ಮಂದಿಗೆ ಮತದಾನ ಹಕ್ಕು ಏನಪ್ಪ ಅಂದ್ರೆ ನೀಡಲಾಗಿದೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಂತೆ. ನೋಡಿಲ್ಲಿ ಏನಪ್ಪ ಅಂತಂದರೆ, ಅಂಡಮಾನಿನ ಮೂಲ ನಿವಾಸಿಗಳಾದ ಜಾರವ ಬುಡಕಟ್ಟು ಜನರು ಅಲೆಮಾರಿಗಳು, ಓಕೆನಾ, ಅಲೆಮಾರಿಗಳು ನಿಸರ್ಗದೊಂದಿಗೆ ಆಳವಾದ ನಂಟು ಹೊಂದಿರು. ಇವರು ಹೊರ ಜಗತ್ತಿನ ಸಂಪರ್ಕದಿಂದ ದೂರವೇ ಉಳಿದಿದ್ದರು. ಓಕೆನಾ. 1996 ಏಪ್ರಿಲ್ನಲ್ಲಿ ಹೊರ ಜಗತ್ತಿನೊಂದಿಗೆ ಜಾರವ ಜನರ ಮೊದಲ ಸಂಪರ್ಕ ಏನಪ್ಪ ಅಂದರೆ ಸಾಧ್ಯವಾಯಿತು. ಸೊ ಇದ್ರ ಮೇಲೆ ಕ್ವಶನ್ಸ್ ನೋಡಿ, 3 ಕ್ವಶನ್ಸ್ ಏನಪ್ಪ ಅಂದ್ರೆ ರೈಸ್ ಆಗ್ತವೆ. 2025 ಜನವರಿ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸಲ್ಲಿ 3 ಕ್ವಶನ್ ರೈಸ್ ಆಗ್ತವೆ ನೋಡಿ. ಕೇಳ್ತಾರೆ ಕ್ವಶನ್ ಅಂತ, ಈ ಜಾರವ ಅನ್ನೋದು ಅಲ್ಲಿ ಯಾವೊಂದು ಸಂಪರ್ಕ ಯಾವೊಂದು ಸ್ಥಳದಲ್ಲಿ ಕಂಡು ಬರ್ತಾರೆ ಅಂದರೆ ಜಾರವ ಬುಡಕಟ್ಟು ಅಂಡಮಾನ್ ನಿಕೋಬಾರ್ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಾರೆ. ಒಂದನೇದು. ಎರಡನೇದು, ಹಾಗಾದರೆ ಇವರು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪತ್ತೆಯಾಗಿದ್ದಾರೆ ಅಂದರೆ 1996 ನೋಡಿ. 1996 ಏಪ್ರಿಲ್ನಲ್ಲಿ ಏನಪ್ಪ ಇವರು ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಸಂಪರ್ಕ ಏನಪ್ಪ ಅಂದರೆ ಸಾಧನ ಆಗ್ತಾರೆ, ಸಂಪರ್ಕಕ್ಕೆ ಸಾಧ್ಯ ಏನಪ್ಪ ಅಂದರೆ ಸಿಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್ಸ್ ಈ ನೋಡಿ, ಈ ವರ್ಷದ್ದು ಎರಡನೇ ಪ್ರಚಲಿತ ಘಟನೆ ಏನದ, ಅಮೇರಿಕ ಹಕ್ಕಿ ಜ್ವರ ವ್ಯಕ್ತಿ ಸಾವು. ಇಂಪಾರ್ಟೆಂಟ್ ನೋಡಿ, 2025 ಅಮೇರಿಕದಲ್ಲಿ ಇತ್ತೀಚೆಗೆ ಹಕ್ಕಿ ಜ್ವರ ಏನಪ್ಪ ಕಾಣಿಸ್ಕೊಂಡಿರ್ತಾ ಒಬ್ಬ ವ್ಯಕ್ತಿ ಬಲಿಯಾಗಿರ್ತಾನೆ. ಹಾಗಾದರೆ ನಮ್ಮ ಕ್ವಶನ್ಸ್ ಏನು ರೈಸ್ ಆಗ್ತವೆ, ಈ ಹಕ್ಕಿ ಜ್ವರ ಅಂದ ತಕ್ಷಣ ಕ್ವಶನ್ ಕೇಳ್ತಾನೆ, ಇದರಲ್ಲಿ ಯಾವೊಂದು ಸೋಂಕು ಕಂಡು ಬರ್ತಪ್ಪ ಅಂತ ಕೇಳ್ತಾರೆ, ಯಾವೊಂದು ವೈರಸ್ ನೋಡಿ, H5N1. ಇಂಪಾರ್ಟೆಂಟ್, ಭಾಳಷ್ಟು ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಇದು ಕೇಳಿದ್ದಾನೆ. ಇದು ನೋಡ್ರಿ, ಹಕ್ಕಿ ಜ್ವರ ಏನು ಒಳಗೊಂಡಿರುತ್ತೆ ಸೋಂಕು ಅಂದರೆ H5N1. ಹಂದಿ ಜ್ವರ ಅಂದರೆ H5N1 ಆಗಿರ್ತದೆ, H5N1 ಆಗಿರ್ತದೆ. ಓಕೆನಾ. ಹಾಗಾದರೆ ನೆನ್ಪಿಡ್ಕೋರಿ, ಹಕ್ಕಿ ಜ್ವರ ಕೇಳಿದ್ರೆ H5N1, ಹಕ್ಕಿ ಜ್ವರ H5N1 ಇದು ಆಗಿರ್ತದೆ. ಅಮೇರಿಕದಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಈ ವರ್ಷ ಮೊದಲ ಪ್ರಕರಣ ಕಂಡುಬರುತ್ತದೆ. ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಸಾವಾಗಿರುತ್ತದೆ. ಇದೊಂದು ಗಂಭೀರ ಪ್ರಕರಣ ಎಂದು ಅಮೇರಿಕದ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆಸಿಡ್ ಪ್ರಿವೆನ್ಷನ್ಸ್ CDC ಅವರ ಸಂಶೋಧನಪ್ಪ ಅಂದ್ರೆ ಹೇಳಿರ್ತಾರೆ. ಇದು ಎರಡನೇದೇನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಮೂರನೇದು ಕ್ವಶನ್ಸ್ 2025 ಮೂರನೇ ಪ್ರಚಲಿತ ಘಟನೆ ಏನಿತ್ತು ಭಾಗ 1ರಲ್ಲಿ, ಫೇಸ್ಬುಕ್ನಲ್ಲಿ ಸಾಮುದಾಯಿಕ ಟಿಪ್ಪಣಿ. ಓಕೆ, ನ್ಯೂಯಾರ್ಕ್ ಎಕ್ಸ್ನಲ್ಲಿ ಇರುವಂತೆ ಸುಳ್ಳು ಸುದ್ದಿಯಿಂದ ಕೂಡಿದ ಪೋಸ್ಟ್ಗೆ ಬಳಕೆದಾರರೇ ಫ್ಯಾಕ್ಟ್ ಚೆಕ್ ಮಾಡಿ ಟಿಪ್ಪಣಿ ಬರೆಯುವಂಥ ಕ್ರಮವನ್ನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿಯೂ ಪರಿಚಯಿಸಲು ಮೇಟಾ ಮುಂದಾಗಿದೆ. ಕ್ವಶನ್ ಕೇಳ್ತಾನ, ಇತ್ತೀಚೆಗೆ ಮೇಟಾ ಸುದ್ದಿಯಲ್ಲಿತ್ತು, ಯಾಕೆ ಚರ್ಚೆಯಲ್ಲಿತ್ತು ಅಂತ ಕೇಳಿದ್ರೆ, ಮೇಟಾ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಗ್ರಾಹಕರೇ ಫ್ಯಾಕ್ಟ್ ಚೆಕ್ ಏನಪ್ಪ ಅಂದ್ರೆ ತಮ್ಮ ಒಂದು ಬರಹಗಳನ್ನು ತಾವೇನಪ್ಪ ಅಂದ್ರೆ ಫ್ಯಾಕ್ಟ್ ಚೆಕ್ ಮಾಡ್ಬೋದು, ಟಿಪ್ಪಣಿ ಬರೆಯೋ ಒಂದು ಅವಕಾಶ ಏನಪ್ಪ ಅಂದ್ರೆ ಕೊಟ್ಟಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ದಿಶೆ ಇಲ್ಲದ ದಿಶಾ ಯೋಜನೆ. ದಿಶಾ ಮೀನ್ಸ್ ಏನಪ್ಪ ಅಂದರೆ ದಿಶಾ ಒಂದು ಯೋಜನೆ, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿರ್ತದೆ. ಹಾಗಾದ್ರೆ ಏನಿದು ದಿಶಾ ಯೋಜನೆ ಕ್ವಶನ್ ಬರ್ತಾ ನೋಡಿ, ದಿಶಾ ಯೋಜನೆ ಅಂದರೆ ಏನಪ್ಪ ಅಂತ ಕ್ವಶನ್ಸ್ ಕೇಳ್ತಾನೆ. ಓಕೆ, ನೋಡ್ರಿ, ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಯೋಜನೆಗಳೇನಿರ್ತಾವಲ್ಲ ಅದು ಜಿಲ್ಲಾ ಮಟ್ಟದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜಾರಿ ತರಲಕ್ಕ, ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕಾಗಿ ಸಂಸದರು, ಶಾಸಕರು, ಅಧಿಕಾರ ನಡುವೆ ಸಮನ್ವಯ ಸಾಧಿಸುವ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಉಸ್ತುವಾರಿ ಸಮಿತಿಗೆ ಏನು ಕರಿತೀವಪ್ಪ ಅಂದ್ರೆ ದಿಶಾ ಯೋಜನೆ ಅಂತ ಕರಿತೀವಿ. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ಹಾಗಾದ್ರೆ ಈ ದಿಶಾ ಯೋಜನೆ ಏನಪ್ಪ ಅಂತಂದ್ರೆ ಯಾರು ನೇತೃತ್ವ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ
ನಾಮನಿರ್ದೇಶನ ಮಾಡುವ ಆಯಾ ಜಿಲ್ಲೆಯ ಸಂಸದ ನೇತೃತ್ವದಲ್ಲಿ ಈ ಸಮಿತಿ ಏನಪ್ಪ ಅಂದ್ರೆ ನಡೀತದೆ. ಓಕೆ, ನೆಕ್ಸ್ಟ್ ನೋಡಿ, ಈ ಸಮಿತಿಯಲ್ಲಿ ಯಾರು ಇರ್ತಾರಪ್ಪ ಅಂದರೆ ದಿಶಾ ಯೋಜನೆ ಕ್ವಶನ್ಸ್ ಕೇಳ್ತಾನೆ. ಯಾವ ಕ್ವಶನ್ ರೀ? ದಿಶಾ ಯೋಜನೆ ಒಂದು ಸಮಿತಿಯಲ್ಲಿ ಯಾರ ಅಧ್ಯಕ್ಷ ಸದಸ್ಯರಾಗಿರ್ತಾರಂತ ನೋಡಿ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ನಾಮನಿರ್ದೇಶನ ಮಾಡುವ ಆಯಾ ಜಿಲ್ಲೆಗಳ ಸಂಸದರು ದಿಶಾ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಜಿಲ್ಲೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಸಂಸದರಿದ್ದರೆ ಹಿರಿಯ ಸಂಸದರನ್ನು ಅಧ್ಯಕ್ಷರಾಗಿ ನಾಮನಿರ್ದೇಶನ ಮಾಡಲಾಗುತ್ತದೆ. ಉಳಿದವರು ಸಹ ಅಧ್ಯಕ್ಷರಾಗಿರುತ್ತಾರೆ. ಈ ಥರ ಕ್ವಶನ್ಸ್ ಏನಪ್ಪ ಅಂದರೆ ಕೇಳ್ತಾನೆ. ನೆಕ್ಸ್ಟ್ ನೋಡಿ, 209 ತಾಲೂಕುಗಳಲ್ಲಿ ಭೂ ಸುರಕ್ಷಾ ಯೋಜನೆ. ಭೂ ಸುರಕ್ಷಾ ಯೋಜನೆ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಭೂ ದಾಖಲೆಗಳನ್ನು ಗಣಕೀಕರಣಗೊಳಿಸುವುದು, ಡಿಜಿಟಲ್ ಅಂತೀವಲ್ಲ, ಅಥವಾ ಗಣಕೀಕರಣಗೊಳಿಸುವುದು ಅಥವಾ ಡಿಜಿಟಲ್ಗಳನ್ನು ಮಾಡೋ ಉದ್ದೇಶನಪ್ಪ ಆಗಿರ್ತದೆ. ಓಕೆ, ನೋಡ್ರಿ, ತಾಲೂಕು ಕಚೇರಿಗಳಲ್ಲಿ ಪ್ರಮುಖ ಭೂ ದಾಖಲೆಗಳು ಗಣಕೀಕರಿಸುವ ಯೋಜನೆ ಏನಪ್ಪ ಅಂದ್ರೆ ಇದಾಗಿರ್ತದೆ ನೋಡಿ. ತಾಲೂಕು ಕಚೇರಿಗಳಲ್ಲಿ ಪ್ರಮುಖ ಭೂ ದಾಖಲೆಗಳನ್ನು ಗಣಕೀಕರಣಗೊಳಿಸುವ ಭೂ ಸುರಕ್ಷಾ ಯೋಜನೆ ಆಗಿರ್ತದೆ. ಕ್ವಶನ್ಸ್ ಕೇಳ್ತಾನೆ, ಭೂ ಸುರಕ್ಷಾ ಉದ್ದೇಶವೇನು? ಭೂ ದಾಖಲೆಗಳನ್ನು ಗಣಕೀಕರಣಗೊಳಿಸುವುದು, ಡಿಜಿಟಲೀಕರಣಗೊಳಿಸುವ ಭೂ ಸುರಕ್ಷಾದ ಯೋಜನೆ ಉದ್ದೇಶ ಆಗಿರ್ತದೆ. ಅದು ಏನು ಒಳಗೊಂಡಿರ್ತದೆ? ತಾಲೂಕು ಕಚೇರಿಗಳಲ್ಲಿರುವ ಪ್ರಮುಖವಾದ ಸ್ವಾತಂತ್ರ್ಯ ಪೂರ್ವದ ಮತ್ತು ನಂತರದ ಭೂ ದಾಖಲೆಗಳ ಗಣಕೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗ್ತದೆ. ಎರಡನೇ ಅಂದರೆ ಭಾಗ 2 ಏನಪ್ಪ ಅಂದ್ರೆ ಎರಡನೇ ಹಂತಕ್ಕೆ ಏನಪ್ಪ ಅಂದ್ರೆ ಚಾಲನೆ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, 2025 ಇನ್ನೊಂದು ಪ್ರಮುಖ ಪ್ರಚಲಿತ ಘಟನೆ ನೋಡಿ. ಏನಂತ? ಓಬೆಟ್ ಭೂಕಂಪಕ್ಕೆ 126 ಬಲಿ ನೋಡಂತೀವಲ್ರಿ. ಬೀಜಿಂಗ್ ಟಿಬೆಟ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ 126 ಜನರು ಮೃತಪಟ್ಟಿದ್ದು 188 ಮಂದಿ ಗಾಯಗೊಂಡಿದ್ದಾರೆ. ಸೊ ಇತ್ತೀಚಿನ ಭೂಕಂಪಕ್ಕೆ ಏನಪ್ಪ 126 ಜನ ಏನಪ್ಪಲ್ಲಿ ಬಲಿಯಾಗಿರ್ತದೆ. ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ 2025 ಇದು ಕೂಡ ಒಂದಾಗಿರ್ತದೆ. ಸೊ ಯಾವುದಪ್ಪ ಅಂತಂದರೆ ನೋಡಿ, ನಾವು ಹೇಳಿರ್ತೀವಿ HMPV ಭಯ ಬೇಕಿಲ್ಲ ಅಂದರೆ 2025 ಹೆಂಗೆ 24, 22, 21 ಹಿಡ್ಕೊಂಡು 2021, 22 ಹೆಂಗೆ ಕೊರೋನಾ ವೈರಸ್ ಇತ್ತಲ್ರಿ, ಕೋವಿಡ್ ಅಂತ. ಅದೇ ರೀತಿ 2025 ಜನವರಿ ಸ್ಟಾರ್ಟಿಂಗಲ್ಲಿ ಒಂದು ವೈರಸ್ ಕಂಡು ಬಂದಿರುತ್ತೆ. ಯಾವುದಪ್ಪ ಅಂದರೆ HMPV ಅಂತ. ಓಕೆನಾ? ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಏನು ಕೇಳ್ತಾನೆ ನೋಡಿ, HMP ಅಂದರೆ ಏನು, ಇದರ ವಿಸ್ತಾರ ರೂಪ ಕೇಳ್ತಾನೆ ಎಕ್ಸಾಮ್ದಾಗ ನೋಡಿ. HMPV ವಿಸ್ತಾರ ರೂಪ ನೋಡಿ, ಹ್ಯೂಮನ್ ಮೆಟನ್ಯೂಮೋ ವೈರಸ್ HMPV ವಿಸ್ತಾರ ರೂಪ ಆಗಿರ್ತದೆ. ಓಕೆನಾ? ಹಾಗಾದ್ರೆ ಇದ್ರ ಕೆಲವೊಂದು ಲಕ್ಷಣಗಳು ಕೇಳ್ತಾನೆ. ಇದ್ರೇನೇನಂತ ಕೇಳ್ತಾನೆ ನೋಡಿ. ನೋಡಿ, ಈ HMPV ವೈರಸ್ ಎಂಬುದು ಯಾರಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ? ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾನೆ. ಮಕ್ಕಳು ಮತ್ತು ವೃದ್ಧರಲ್ಲಿ ಹೆಚ್ಚಾಗಿ ಈ ವೈರಾಣು ಹರಡುತ್ತದೆ. ಯಾವುದ್ರಿ? HMPV. ಕ್ವಶನ್ಸ್ ಕೇಳ್ತಾನೆ. HMPV ಅತಿ ಹೆಚ್ಚು ಯಾರಲ್ಲಿ ಕಂಡು ಬರ್ತದೆ, ಯಾರಲ್ಲಿ ವೈರಾಣು ಅಟ್ಯಾಕ್ ಆಗ್ತದೆ ಅಂದ್ರೆ ಮಕ್ಕಳು ಮತ್ತು ವೃದ್ಧರಿಗೆ ಹೆಚ್ಚಾಗಿ ಈ ವೈರಾಣು ಹರಡುತ್ತದೆ. ಓಕೆನಾ? ನೆಕ್ಸ್ಟ್ ಹಾಗಾದರೆ ನೋಡಿ, ಈಗ HMPVಯ ರೋಗ ಲಕ್ಷಣಗಳು ಕೇಳ್ತಾನೆ ಹೇಳಿಕೆಯಲ್ಲಿ. HMPV ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಹೇಳಿಕೆ ಎ ಏನು ಕೇಳ್ತಾನೆ? ವಿಸ್ತಾರ ರೂಪ. ಹೇಳಿಕೆ ಬಿ ಯಾರಲ್ಲಿ ಕಂಡು ಬರ್ತದೆ? ಹೇಳಿಕೆ ಸಿ ಅದರ ಲಕ್ಷಣಗಳು ಏನು? ಈ ಥರ ಹೇಳಿಕೆಯಲ್ಲಿ ಕ್ವಶನ್ಸ್ ಏನಪ್ಪ ನಿಮ್ಗೆ ಹೆಲ್ಪ್ ಆಗ್ತದೆ ನೋಡಿ. HMPV ರೋಗ ಲಕ್ಷಣಗಳು ಏನಿದೆ ನೋಡಿರಿ. ನೋಡಿ ಇಲ್ಲಿ ನೋಡಿ ಕೊಟ್ಟು ನೋಡ್ರಿ, ಇಲ್ಲಿ HMPVಯ ರೋಗ ಲಕ್ಷಣಗಳು ಇಲ್ಲಿ ನೋಡಿ. ಏನದ? ಶೀತ, ಕೆಮ್ಮು, ಜ್ವರ, ಮೂಗು ಕಟ್ಟುವುದು. ಓಕೆನಾ? ಸೀನುವಿಕೆ, ತಲೆನೋವು ಲಕ್ಷಣ ಹೊಂದಿರುತ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತದೆ. ಏನಂತಲ್ರಿ? ಶೀತ, ಕೆಮ್ಮು, ಜ್ವರ, ಮೂಗು ಕಟ್ಟುವುದು ಅಂತೇಳ್ರಿ, ಸೀನುವಿಕೆ, ತಲೆನೋವು ಇಂಥ ಲಕ್ಷಣ ಏನಪ್ಪ ಅಂತಂದ್ರೆ HMPV ಏನಪ್ಪ ಅಂದ್ರೆ ಒಂದು ಲಕ್ಷಣ ಏನಪ್ಪ ಅಂದರೆ ಆಗಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಸ್ಮಾರ್ಟ್ ಸಿಟಿ ಮೋಸ್ಟ್ ಇಂಪಾರ್ಟೆಂಟ್ ರೀ. ಓಕೆನಾ? ಈ ಸ್ಮಾರ್ಟ್ ಸಿಟಿ ಕೂಡ ಕ್ವಶನ್ಸ್ ಕೇಳ್ತಾನೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ತನಿಖೆಗೆ ಸೂಚನೆ ಅಂದರೆ ನಮ್ಮ ಕನ್ನಡದಲ್ಲಿ ಸ್ಮಾರ್ಟ್ ಸಿಟಿ ನಗರ ಆಯ್ಕೆ ಆಗಿರ್ತವೆ, ಆದರೆ ಅಭಿವೃದ್ಧಿ ಭಾಳ ಕುಂಠಿತ ಆಗಿರ್ತವೆ, ಅಭಿವೃದ್ಧಿ ಇನ್ನೂ ಡೆವಲಪ್ ಆಗಿಲ್ಲ. ಹಾಗಾಗಿ ಅದು ಚರ್ಚೆಯಲ್ಲಿದೆ. ಸೊ ಹಾಗಾದ್ರೆ ಕ್ವಶನ್ಸ್ ಬರ್ತವೆ. ಏನಂತಾರೆ? ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂದರೆ ಏನಪ್ಪ ಅಂತ ಫಸ್ಟ್ ಗೊತ್ತಿರಬೇಕು. ನೋಡಿ, ಸ್ಮಾರ್ಟ್ ಸಿಟಿ ಯೋಜನೆ ಅಂದರೆ ಏನು? ಸಿಟಿಗಳನ್ನು ಸ್ಮಾರ್ಟ್ ಮಾಡೋದು, ಸಿಟಿಗಳನ್ನು ಡೆವಲಪ್ ಮಾಡೋದಾಗಿರುತ್ತೆ ಸ್ಮಾರ್ಟ್ ಸಿಟಿ. ಈ ಸ್ಮಾರ್ಟ್ ಸಿಟಿ ಯೋಜನೆ ಯಾವಾಗ ಜಾರಿಗೆ ಬಂತು? 2015ರಲ್ಲಿ ಜಾರಿಗೆ ಬಂದಿರ್ತದೆ. ಓಕೆನಾ? ಇದನ್ನು ಡೆವಲಪ್ ಆಗಲಾರ್ಸಕ್ಕೆ ಮತ್ತು ಹಿಂಗೆ ವಿಸ್ತರಣೆ ಮಾಡ್ಕೊತ ಬಂದಿರ್ತಾರೆ. ಹಾಗಾದರೆ ಏನು ಕ್ವಶನ್ ಕೇಳ್ತಾನ?
ಈ ಆ ಸ್ಮಾರ್ಟ್ ಸಿಟಿ ಇಡೀ ದೇಶದಲ್ಲಿ ಎಷ್ಟು ಆಯ್ಕೆ ಆಗಿದೆ ನಗರಗಳಪ್ಪ ಅಂದ್ರೆ 100 ನಗರಗಳು ಆಯ್ಕೆ ಆಗಿರ್ತವೆ. ನೆನ್ಪಿಟ್ಕೊಡಿ, ಸ್ಮಾರ್ಟ್ ಸಿಟಿ ಇಡೀ ದೇಶದಲ್ಲಿ 100 ಆಯ್ಕೆ ಆಗಿರ್ತಾವೆ. ನಮ್ಮ ಕ್ವಶನ್ಸ್ ಏನು ಕೇಳ್ತಾರೆ ರೀಸೆಂಟ್ಲಿ ಕ್ವಶನ್ ಆಗಲಿ, ಕರ್ನಾಟಕದಿಂದ ಸ್ಮಾರ್ಟ್ ಸಿಟಿಗೆ ಎಷ್ಟು ನಗರ ಆಯ್ಕೆ ಆಗಿದ್ದಾವೆ ಅಂತ ಕ್ವಶನ್ಸ್ ಕೇಳ್ತಾನೆ. ನೋಡಿ ಇಂಪಾರ್ಟೆಂಟ್ ರೀ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ. ಓಕೆನಾ, ಅಂದರೆ ಪ್ರತಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾನೆ. ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾದ ಕರ್ನಾಟಕದ ನಗರಗಳು ಯಾವ್ಯಾವಪ್ಪ ಅಂತ ಕ್ವಶನ್ ಕೇಳ್ತಾನೆ. ನೋಡಿ ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾದ ನಗರಗಳು 7 ಆಗಿರ್ತವೆ. ಯಾವ್ಯಾವ ನೋಡಿ, ಬೆಳಗಾವಿ ಇದೆ. ಓಕೆ, ನೆಕ್ಸ್ಟ್ ನೋಡಿ ದಾವಣಗೆರೆ, ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಇದೆ ನೋಡಿ, ಮಂಗಳೂರು ಇದೆ, ಶಿವಮೊಗ್ಗ ಕಂಡುಬರ್ತದೆ, ತುಮಕೂರು ಕಂಡುಬರ್ತದೆ, ನೆಕ್ಸ್ಟ್ ನೋಡಿ ಬೆಂಗಳೂರು ಕಂಡುಬರ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾನೆ. ಸ್ಮಾರ್ಟ್ ಸಿಟಿ ಯೋಜನೆ ಆಯ್ಕೆಯಾದ ಕರ್ನಾಟಕ ನಗರಗಳ ಸಂಖ್ಯೆ 7 ಆಗಿರ್ತವೆ. ಯಾವ್ಯಾವಪ್ಪ ಅಂದರೆ ಇಲ್ಲಿ ಕೊಟ್ಟು ನೋಡಿ, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ, ತುಮಕೂರು, ಬೆಂಗಳೂರು. ಇವೇನಪ್ಪ ಅಂದ್ರೆ ಸ್ಮಾರ್ಟ್ ಸಿಟಿ ಆಯ್ಕೆಯಾದಂಥ ನಗರಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಅಂತರ್ಜಲ ಬಳಕೆ ಹೆಚ್ಚಳ. ಸೊ ಇದು ಕೂಡ ಕ್ವಶನ್ಸ್ ಬರ್ತದೆ. ಇನ್ನು ಅತಿ ಹೆಚ್ಚು ಅಂತರ್ಜಲ ಬಳಕೆ ಮಾಡೋದ್ರಲ್ಲಿ ಕರ್ನಾಟಕ ಕೂಡ ಅತಿ ಹೆಚ್ಚು ಏನಪ್ಪ ಅಂದ್ರೆ ಆಗಿದೆ ಅಂತ ಇಲ್ಲಿ ಕೊಟ್ಟು ನೋಡಿ. ಕರ್ನಾಟಕದಲ್ಲಿ ಅಂತರ್ಜಲ ಬಳಕೆ ಗಂಭೀರ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ ಎಂದು ಕೇಂದ್ರ ಅಂತರ್ಜಲ ಮಂಡಳಿ ವರದಿ ಎಂದು ಹೇಳಿದೆ. ಅತಿ ಹೆಚ್ಚು ಅಂತರ್ಜಲ ಏನಪ್ಪ ಅಂದ್ರೆ ಕರ್ನಾಟಕ ಇದೆ ಅಂತ. 2023 ಹೋಲಿಸಿದರೆ 2020 ಅಂತರ್ಜಲ ಬಳಕೆ ಪ್ರಮಾಣವು ಶೇಕಡ 2.22 ಹೆಚ್ಚಳ ಏನಪ್ಪ ಅಂದ್ರೆ ಆಗಿದಂತೆ. ನೋಡಿ, ಹಾಗಾದ್ರೆ ಈ ಅಂತರ್ಜಲ ಜೊತೆಗೆ ಅತಿ ಹೆಚ್ಚು ಫ್ಲೋರೈಡ್ ಪ್ರಮಾಣ ಯಾವ ರಾಜ್ಯದಲ್ಲಿ ಕಂಡು ಬಂದವಪ್ಪ ಅಂತಂದ್ರೆ ನೋಡಿ, ರಾಜಸ್ಥಾನದಲ್ಲಿ, ಓಕೆನಾ, ಹರಿಯಾಣ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಇವು ರಾಜ್ಯಗಳಲ್ಲಿ ಏನಾಗ್ಯದಪ್ಪ ಅಂತಂದರೆ ಅತಿ ಹೆಚ್ಚು ಯಾವೊಂದು ಪ್ರಮಾಣ ಕಂಡು ಬಂದಪ್ಪ ಅಂತಂದರೆ ನೋಡ್ರಿ ಕ್ವಶನ್ಸ, ಫ್ಲೋರೈಡ್ ಪ್ರಮಾಣ ಇಂಪಾರ್ಟೆಂಟ್. ನೋಡಿ ಫ್ಲೋರೈಡ್ ಪ್ರಮಾಣ, ಇದು ಫ್ಲೋರೈಡ್ ಪ್ರಮಾಣ ಅತಿ ಹೆಚ್ಚು ಕಂಡು ಬಂದರೆ ಸೊ ಸಮಸ್ಯೆ ಆಗ್ತದೆ. ಸೊ ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ರಾಜಸ್ಥಾನ್, ಹರಿಯಾಣ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಫ್ಲೋರೈಡ್ ಪ್ರಮಾಣ ಮಿತಿ ಮೀರಿದೆ ಎಂದು ವರದಿಯಲ್ಲಿ ಆತಂಕ ವ್ಯಕ್ತಪಡಿಸಲಾಗಿದೆ. ನೆಕ್ಸ್ಟ್ ನೋಡಿ, ಠೇವಣಿ ಆಕರ್ಷಣೆಗೆ SBI ಬ್ಯಾಂಕ್ ಸಜ್ಜು ಏನಪ್ಪ ಮಾಡಿದೆ. SBI ಬ್ಯಾಂಕ್ ಏನು ಜಾರಿ ಮಾಡಿದಪ್ಪ ಅಂತಂದ್ರೆ SBI ಬ್ಯಾಂಕ್ 2 ಯೋಜನೆಗಳನ್ನು ಜಾರಿಗೆ ತಂದದ. ಓಕೆನಾ, ಹಾಗಾದ್ರೆ 2 ಯೋಜನೆ ನೋಡಿ ಯಾವ್ಯಾವಪ್ಪ ಅಂದ್ರೆ ಠೇವಣಿ ಆಕರ್ಷಣೆ ಅಕೌಂಟು ಠೇವಣಿ ಆಕರ್ಷಣೆಗೆ SBI ಸಜ್ಜು, 2 ಹೊಸ ಯೋಜನೆ ಜಾರಿ, ಹಿರಿಯ ನಾಗರಿಕರು ಕೂಡ ಸೌಲಭ್ಯ ಇದೆ. ಹಾಗಾದ್ರೆ ಕೇಳ್ತಾನೆ ಕ್ವಶನ್ಸ್, ಇತ್ತೀಚೆಗೆ SBI ಬ್ಯಾಂಕ್ ಹೊಸ ಯೋಜನೆಗಳು ಜಾರಿಗೆ ತಂದಿದೆ ಯಾವ್ಯಾವಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಹರ್ ಘರ್ ಲಖ್ಪತಿ ಯೋಜನೆ, SBI ಪೆಟ್ರನ್ ಯೋಜನೆ ಇವೆರಡು ಯೋಜನೆಯಪ್ಪ ಜಾರಿ ತಂದಿರ್ತದೆ. ಹಾಗಾದ್ರೆ ಇದರ ಉದ್ದೇಶ ಏನು, ಇದಕ್ಕೆ ಅನುಕೂಲ ಆಗ್ತದೆ ನೋಡಿ, ಇಲ್ಲಿ ಕೊಟ್ಟ ನೋಡಿ, ಗ್ರಾಹಕರಿಗೆ ಹೆಚ್ಚಿನ ಆರ್ಥಿಕ ಭದ್ರತೆ ಒದಗಿಸುವುದು ಇದು ಯೋಜನೆ, ಇದ್ರ ಉದ್ದೇಶ ಆಗಿರುತ್ತೆ. ಗ್ರಾಹಕರಿಗೆ ಹೆಚ್ಚಿನ ಆರ್ಥಿಕ ಭದ್ರತೆ ಒದಗಿಸುವುದಾಗಿರ್ತದೆ. ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾನೆ, ಹರ್ ಘರ್ ಲಖ್ಪತಿ ನಿಶ್ಚಿತ ಠೇವಣಿಯಾಗಿದ್ದು ಗ್ರಾಹಕರು 1 ಲಕ್ಷ ಮೊತ್ತ ಸಂಗ್ರಹಿಸಲು ನೆರವಾಗುತ್ತದೆ, ವಿನ್ಯಾಸಗೊಳಿಸಲಾಗಿದೆ ಅಂತ ಏನಪ್ಪ ಅಂದ್ರೆ ತಿಳಿಸಲಾಗಿದೆ. ಓಕೆ, ಅಷ್ಟೇ ಅಲ್ಲ ನೋಡಿ, 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಅನುಕೂಲ ಏನಪ್ಪ ಅಂದ್ರೆ ಇದು ಕಲ್ಪನೆ ಮಾಡಿಕೊಡ್ತದೆ. ನೋಡಿ, ಕನಿಷ್ಠ 12 ತಿಂಗಳು ಹಾಗೂ ಗರಿಷ್ಠ 120 ತಿಂಗಳು ಅಂದರೆ 10 ವರ್ಷ ತನಕ ಇದ್ರದ್ದು ಏನಪ್ಪ ಅಂದ್ರೆ ಎವರೇಜ್ ಏನಪ್ಪ ಅಂದ್ರೆ ಆಗಿದ್ದಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ದೇಶಿ ನಿರ್ಮಾಣ. ಓಕೆನಾ, ಇದು ಕೂಡ ಕ್ವಶನ್ಸ್ ಕೇಳ್ತಾನ. ದೇಶ ನಿರ್ಮಾಣದ ಯುದ್ಧ ನೌಕೆ ಸಿದ್ಧ ಏನಪ್ಪ ಅಂದರೆ ಆಗಿರ್ತದೆ. ಓಕೆ, ನೋಡ್ರಿ, ದೇಶವಾಗಿ ಅಭಿವೃದ್ಧಿಪಡಿಸಲಾಗಿರುವ 2 ಮುಂಚೂಣಿ ಯುದ್ಧ ನೌಕೆಗಳು ಮತ್ತು ಡೀಸೆಲ್ ವಿದ್ಯುತ್ ಶಕ್ತಿ ಚಾಲಿತ ಜಲಂತಗಾಮಿ ನೌಕೆಯನ್ನು ನೌಕಾಪಡೆ ಜನವರಿ 15 ಬಳಕೆಗೆ ನಿಯೋಜಿಸಲಾಗಿದೆ. ಕ್ಷಿಪಣಿ ಧ್ವಂಸಕವಾಗಿರುವ ಸೂರತ್, ನೀಲಗಿರಿ, ನೆಕ್ಸ್ಟ್ ವ್ಯಾಗ್ಮೀರ್ ಈ 3 ವ್ಯವಸ್ಥೆಗಳಲ್ಲಿ ಅತ್ಯಾಧುನಿಕ ಸಶಸ್ತ್ರ ಸಂವೇದನೆಗಳನ್ನು ಅಳವಡಿಸಲಾಗಿದೆ. ಅದು ಇದೇ ಜನವರಿ 15 ಏನಪ್ಪ ಅಂದ್ರೆ ಭೂಸೇನೆ ದಿನ ಅಂತ ಆಚರಣೆ ಮಾಡ್ತೀವಲ್ರಿ, ಆ 15ಕ್ಕೆ ಏನಪ್ಪ ಅಂದ್ರೆ ಸೂರತ್, ನೀಲಗಿರಿ, ವ್ಯಾಗ್ಮೀರ್ ಹೊಸ ಏನಪ್ಪ ಅಂದರೆ ಶಸ್ತ್ರಾಸ್ತ್ರಗಳನ್ನು ಏನಪ್ಪ ಅಂದ್ರೆ ಅಳವಡಿಸಿಕೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಏಕಕಾಲದಲ್ಲಿ 2 ಯುದ್ಧ ನೌಕೆ, 1 ಜಲಂತಗಾಮಿ ನೌಕೆ ಸೇವೆಗೆ ಸಮರ್ಪಿಸಲಾಗಿದೆ. ಹಾಗಾದ್ರೆ ಇವು ಯಾವ ಯೋಜನೆ ಅಡಿಯಲ್ಲಿ ಅಳವಡಿಸ್ಕೊಳ್ಳಲಾಗಿದೆ ಅಂತ ಕ್ವಶನ್ಸ್ ಕೇಳ್ತಾ ನೋಡಿ. ಆಲ್ರೆಡಿ
ನೌಕೆ ಇದು ಯಾವ ಯೋಜನೆಯಲ್ಲಿ ಜಾರಿಗೆ ಬಂದಂತ ಕ್ವಶನ್ಸ್ ಕೇಳ್ತಾನ. ನೀಲಗಿರಿ ನೋಡಿ ಪ್ರಾಜೆಕ್ಟ್ 17A, ನೀಲಗಿರಿ ನೌಕೆಯನ್ನು ಪ್ರಾಜೆಕ್ಟ್ 17A ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿರ್ತದೆ ರೀ. ಓಕೆ, ನೆಕ್ಸ್ಟ್ ನೋಡಿ ಸೂರತ್ ಅದಲ್ರಿ ನೋಡಿ ಸೂರತ್ 15B ಒಂದು ಯೋಜನೆ ಅಡಿಯಲ್ಲಿ ಏನಪ್ಪ ಅಂದರೆ ಜಾರಿ ತರಲಾಗಿರ್ತದೆ. ಅದೇ ರೀತಿ ವ್ಯಾಗ್ಮೀರ್ ಅಂತ ಕಾಣ್ತಲ್ರಿ, ಈ ವ್ಯಾಗ್ಮೀರ್ ನೋಡಿ ಯಾವ ಯೋಜನೆ ಅಂದರೆ ಸ್ಕಾರ್ಪಿನ್ ಕ್ಲಾಸ್, ಈ ಇದರಲ್ಲಿ ಏನಪ್ಪ ಅಂದ್ರೆ ಜಾರಿಗೆ ತರಲಾಗಿರ್ತದೆ. ಕ್ವಶನ್ಸ್ ಇಂಪಾರ್ಟೆಂಟ್ ಇರ್ತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಂದರೆ ದೇಶ ನಿರ್ಮಾಣ ಯುದ್ಧ ನೌಕೆಗಳು ಸೂರತ್, ನೀಲಗಿರಿ, ವ್ಯಾಗ್ಮೀರ್. ಓಕೆನಾ, ನೀಲಗಿರಿ ಅದು ಯಾವ ಯೋಜನೆ ಅಡಿಯಲ್ಲಿ ಅಂತ ಕೇಳಿದ್ರೆ ನೀಲಗಿರಿ ಪ್ರಾಜೆಕ್ಟ್ 17, ಸೂರತ್ ಪ್ರಾಜೆಕ್ಟ್ 15B, ವ್ಯಾಗ್ಮೀರ್ ಸ್ಕಾರ್ಪಿನ್ ಕ್ಲಾಸ್ ಯೋಜನೆಯಲ್ಲಿ ಏನಪ್ಪ ಅಂದರೆ ನಿರ್ಮಾಣ ಮಾಡಲಾಗಿರ್ತದೆ. ನೆಕ್ಸ್ಟ್ ನೋಡಿ ರಷ್ಯಾ ಇರಾನ್ ಸಂಘಟನೆಗಳಿಗೆ ನಿರ್ಬಂಧ ವಿಧಿಸಿದ ಅಮೇರಿಕ. ಇಂಪಾರ್ಟೆಂಟ್ ರೀ, ರಷ್ಯಾ ಮತ್ತು ಇರಾನ್ ಸಂಘಟನೆಗಳಿಗೆ ನಿರ್ಬಂಧ ಮಾಡಿರುತ್ತೆ ಯಾವ ದೇಶ ಅಂದ್ರೆ ಅಮೇರಿಕಾದಲ್ಲಿ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಅಪಪ್ರಚಾರ ನಡೆಸಿದ ರಷ್ಯಾ ಮತ್ತು ಇರಾನ್ನ ಎರಡೂ ಸಂಘಟನೆಗಳ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿದೆ. ಇರಾನ್ನ ಮೂಲದ ಇಸ್ಲಾಮಿಕ್ ರೆವಲ್ಯೂಷನ್ ಕೋರ್ ಆ್ಯಂಡ್ ರಷ್ಯಾ ಮೂಲದ ರಷ್ಯನ್ ಮೇನ್ ಇಂಟೆಲಿಜೆನ್ಸ್ ಡೈರೆಕ್ಟರ್ ಮತದಾರ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಸುಳ್ಳು ಮಾಹಿತಿ ಪ್ರಚಾರ ನಡೆಸಿವೆ ಎಂಬ ಆರೋಪ ಮೇರೆಗೆ ಅಮೆರಿಕ ಈ ಕ್ರಮ ಏನಪ್ಪ ಅಂದ್ರೆ ಕೈಗೊಂಡಿದೆ. ಓಕೆ, ಸೊ ನಮ್ಮ ಇತ್ತೀಚೆನಪ್ಪ ಅಮೆರಿಕ ಏನಪ್ಪ ಅಂದ್ರೆ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಏನಪ್ಪ ಅಂದ್ರೆ ನೇಮಕ ಆಗಿರ್ತಾರೆ. ಅವ್ರು ಏನಪ್ಪ ಬರೋಷ್ಟರಲ್ಲಿ ಏನಪ್ಪ ಅಂದ್ರೆ 2 ಸಂಘಟನೆಗಳನ್ನಪ್ಪ ನಿರ್ಬಂಧ ಆಲ್ರೆಡಿ ಮಾಡೋ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ರಷ್ಯಾ ಇರಾನ್ ಸಂಘಟನೆ ನಿರ್ಬಂಧ ವಿಧಿಸಿದ ಅಮೆರಿಕ. ಅವು 2 ಸಂಘಟನೆ ಯಾವಪ್ಪ ನೋಡಿ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕೋರ್ ಒಂದಾಗಿರ್ತದೆ. ಯಾವ ದೇಶ ಇದು? ಇರಾನ್ ದೇಶದಾಗಿರುತ್ತೆ, ಇರಾನ್ ದೇಶದ್ದು. ನೆಕ್ಸ್ಟ್ ನೋಡಿ ರಷ್ಯಾ ದೇಶ ನೋಡ್ರಿ ರಷ್ಯನ್ ಮೇನ್ ಇಂಟೆಲಿಜೆನ್ಸ್ ಡೈರೆಕ್ಟ್ ಇವೇನದಲ್ರಿ ಇವು 2 ಸಂಘಟನೆಗಳು ಏನಪ್ಪ ಅಂದ್ರೆ ಅಮೆರಿಕ ದೇಶ ಏನಪ್ಪ ಅಂದ್ರೆ ನಿರ್ಬಂಧ ಏನಪ್ಪ ಅಂದ್ರೆ ವಿಧಿಸಿದ್ದಿರ್ತದೆ ನೋಡಿ. ನೆಕ್ಸ್ಟ್ ನದಿ ಜೋಡಣೆಗೆ ಪಂಚರಾಜ್ಯಗಳ ಅಸಮ್ಮತಿ ಏನಪ್ಪ ಕೊಟ್ಟಿರ್ತಾರೆ. ಗೋದಾವರಿ ಕೃಷ್ಣ ಕಾವೇರಿ ನದಿಗಳನ್ನು ಜೋಡಿಸುವ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ರಾಜ್ಯ ಸರ್ಕಾರಗಳು ತಣ್ಣೀರು ಎರಚಿವೆ. ನದಿ ಜೋಡಣೆಯ ಕರಡು ಒಪ್ಪಂದಕ್ಕೆ ಕರ್ನಾಟಕ ಸೇರಿ 5 ರಾಜ್ಯಗಳು ಸಹಿ ಹಾಕಲು ನಿರಾಕರಿಸಲ್ಪಟ್ಟಿರ್ತವೆ. ಗೋದಾವರಿ ನದಿಯ ಹೆಚ್ಚುವರಿ ನೀರಿನ ಹಂಚಿಕೆಯನ್ನು ನಿರ್ಧರಿಸುವುದಾಗಿ ಕೇಂದ್ರ ಸರ್ಕಾರ 2015 ಕರ್ನಾಟಕ ಸರ್ಕಾರಕ್ಕೆ ತಿಳಿಸಿತ್ತು. ಗೋದಾವರಿ ಕಾವೇರಿ ನದಿಗಳ ಜೋಡಿಸುವ ಯೋಜನೆಯಲ್ಲಿ 3 ಭಾಗಗಳಿವೆ ಅಂತ ನೋಡಿ ಕ್ವಶನ್ಸ್ ಕೇಳ್ತಾನ. ಗೋದಾವರಿ ಕಾವೇರಿ ನದಿಗಳು ಜೋಡಿಸುವ ಯೋಜನೆಯಲ್ಲಿ 3 ಭಾಗಗಳಿವೆ. ಒಂದು ನೋಡಿ ಗೋದಾವರಿ ಕೃಷ್ಣ ನಾಗಾರ್ಜುನ ಸಾಗರ, ಕೃಷ್ಣ ಪೆನ್ನಾರ್, ಸೋಮಶಿಲಾ, ಪೆನ್ನಾರ್ ಕಾವೇರಿ ನದಿ ಜೋಡಣೆ ಏನಪ್ಪ ಅಂದ್ರೆ ಮಾಡಾಗಿರ್ತದೆ. ನೆಕ್ಸ್ಟ್ ನೋಡಿ ಸಣ್ಣ ಉಳಿತಾಯ ಬಡ್ಡಿ ದರ ಯಥಾಸ್ಥಿತಿ. 2024-25 ಆರ್ಥಿಕ ವರ್ಷದ 4ನೇ ತ್ರೈಮಾಸಿಕ ಅನ್ವಯಿಸುವಂತೆ ವಿವಿಧ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕೇಂದ್ರ ಸರ್ಕಾರ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಡಿಸೆಂಬರ್ ತ್ರೈಮಾಸಿಕ ಬಡ್ಡಿ ದರವು ಮಾರ್ಚ್ ತ್ರೈಮಾಸಿಕ ಜನವರಿ 1ರಿಂದ ಮಾರ್ಚ್ 31 ಅನ್ವಯವಾಗಲು ಕೇಂದ್ರ ಹಣಕಾಸು ಸಚಿವಾಲಯವು ಹೇಳಿರ್ತದೆ. ಪ್ರಸ್ತುತ ಸುಕನ್ಯಾ ಸಮೃದ್ಧಿ ಯೋಜನೆ ಬರ್ತಲ್ರಿ, ಸುಕನ್ಯಾ ಸಮೃದ್ಧಿ ಯೋಜನೆ 8.2%, PPF 7.1%, ಅಂಚೆ ಕಚೇರಿಯ ಉಳಿತಾಯ ಠೇವಣಿ 4%, ಕಿಸಾನ್ ವಿಕಾಸ್ 7.5%, NSC 7.7% ಹಾಗೂ ಮಾಸಿಕ ಉಳಿತಾಯ ಯೋಜನೆ 7.4% ಬಡ್ಡಿ ದರ ಏನಪ್ಪ ಅಂದ್ರೆ ನಿಗದಿಪಡಿಸಲಾಗಿದೆ. ನೆಕ್ಸ್ಟ್ ನೋಡಿ ಜನವರಿಯಲ್ಲಿ 100ನೇ ಉಡಾವಣೆ. ಇದೇ 2020 ಜನವರಿಯಲ್ಲಿ ಇಸ್ರೋ 100ನೇ ಉಡಾವಣೆ ಉಪಗ್ರಹ 100ನೇ ಉಡಾವಣೆ ಏನಪ್ಪ ಅಂದರೆ ಮಾಡ್ತಾ ಇದೆ. 100ನೇ ಉಪಗ್ರಹ ಉಡಾವಣೆ ಏನಪ್ಪ ಅಂದ್ರೆ ಮಾಡ್ತಾ ಇದೆ. ಚೆನ್ನೈ ಶ್ರೀಹರಿಕೋಟದಲ್ಲಿ ಇರುವ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವು ಜನವರಿಯಲ್ಲಿ 100ನೇ ಉಡಾವಣೆ ವಾಹನವನ್ನು ನಭಕ್ಕೆ ಕಳುಹಿಸುವ ದಾಖಲೆ ಬರಲಿದೆ. ಜನವರಿಯಲ್ಲಿ ಇಲ್ಲಿಂದ JSLV ರಾಕೆಟ್ ಮೂಲಕ ಉಪಗ್ರಹವೊಂದು ಹಾರಿ ಬಿಡಲಾಗುತ್ತದೆ. ಸ್ಪೇಡೆಕ್ಸ್ ಉಡಾವಣೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್. ಕ್ವಶನ್ ಕೇಳ್ತಗೊಂಡ್ರಿ ಇಸ್ರೋ ಅಧ್ಯಕ್ಷ ಪ್ರೆಸೆಂಟ್ ಯಾರಿದಾರಪ್ಪ ಅಂದ್ರೆ ಎಸ್ ಸೋಮನಾಥ್ ಅವ್ರೇನಪ್ಪ ಅಂದ್ರೆ ಇದ್ದಿರ್ತಾರೆ. ನೋಡಿ ಇಸ್ರೋ ಸ್ಪೇಡೆಕ್ಸ್ ಏನಿದು ಯೋಜನೆ ಅಂದರೆ ಇಸ್ರೋ ಇತ್ತೀಚೆಗೆ ನೌಕೆ ಜಾರಿ ತಂದಿರ್ತಾನೆ, ಉಪಗ್ರಹನ ಬಿಟ್ಟಿರ್ತದೆ. ಹಾಗಾದರೆ ಸ್ಪೇಡೆಕ್ಸ್ ಅಂತ ಕೊಟ್ಟಾನ. ಸ್ಪೇಡೆಕ್ಸ್ ಅಂದ್ರೆ ಏನು ಕ್ವಶನ್ಸ್ ಕೇಳ್ತಾನ. ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳನ್ನು ಜೋಡಿಸುವ ಮತ್ತು ಬೇರ್ಪಡಿಸುವ ಯೋಜನೆ ಸ್ಪೇಡೆಕ್ಸ್ ಆಗಿರ್ತವೆ. ಇದೇ ಸ್ವಲ್ಪ ಇಂಗ್ಲೀಷ್ ಕೇಳಿದ್ರೆ ನೋಡಿ
ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ಜೋಡಿಸುವ ಡಾಕಿಂಗ್, ಓಕೆನಾ, ಜೋಡಿಸುವ ಡಾಕಿಂಗ್. ಅದೇ ರೀತಿ ಬೇರ್ಪಡಿಸುವ ಅನ್ಡಾಕಿಂಗ್, ಓಕೆನಾ. ನೋಡಿ, ಜೋಡಿಸುವ ಡಾಕಿಂಗ್ ಮತ್ತು ನೋಡಿ ಬೇರ್ಪಡಿಸುವ ಅನ್ಡಾಕಿಂಗ್ ಇವೆರಡಕ್ಕೂ ಸೇರಿ ಯಾವ ಯೋಜನೆ ಅಪ್ಪ ಅಂದ್ರೆ ಅದು ಸ್ಪೇಡೆಕ್ಸ್ ಅಂತನಪ್ಪ ಅಂದ್ರೆ ಕರೆಯಲಾಗ್ತದೆ, ಓಕೆನಾ. ನೆಕ್ಸ್ಟ್ ನೋಡಿ, ಈ ಯೋಜನೆ ಯಶಸ್ವಿಯಾದರೆ ಭಾರತವು ಡಾಕಿಂಗ್ ತಂತ್ರಜ್ಞಾನ ಹೊಂದಿರುವ 4ನೇ ದೇಶ ಆಗಿರ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾ ನೋಡಿ. ಇತ್ತೀಚೆಗೆ ಭಾರತವು ಡಾಕಿಂಗ್ ತಂತ್ರಜ್ಞಾನದಲ್ಲಿ ಎಷ್ಟನೇ ಸ್ಥಾನ ಅಪ್ಪ ಅಂದ್ರೆ 4ನೇ ಸ್ಥಾನ ಆಗಿರುತ್ತೆ. ಹಾಗೆ ಮೊದಲು 3 ಸ್ಥಾನ ಯಾವಪ್ಪ ಅಂದ್ರೆ ನೋಡಿ ಅಮೇರಿಕಾ, ರಷ್ಯಾ, ಚೀನಾ 3 ಆಗಿರ್ತವೆ. 4ನೇ ಸ್ಥಾನ ಯಾವುದಪ್ಪ ಅಂದ್ರೆ ಭಾರತ ಏನಪ್ಪ ಅಂದರೆ ಆಗಿರ್ತದೆ ನೋಡಿ. ಇದು ನೋಡಿ ಸ್ಪೇಡೆಕ್ಸ್ ಅಂತೇಳ್ರಿ, ಅದು ಇಮೇಜ್ ಇದೆ ನೋಡಿ ಸ್ಪೇಡೆಕ್ಸ್. ಓಕೆ, ಅದು ಟಾರ್ಗೆಟ್ ಏನಿದೆ ಎಷ್ಟು kg 220 kg, ಓಕೆನಾ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಉಡಾವಣಾ ಕೇಂದ್ರದಿಂದ ಉಡಾಯನ ಮಾಡಲಾಗಿದೆ. ಅಂದರೆ ಎಲ್ಲಿ ಲಾಂಚ್ ಮಾಡಿದಾರಪ್ಪ ಅಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಮಾಡಿರ್ತಾರೆ. ಅದ್ರ ಬಗ್ಗೆ ಮಾಹಿತಿ ಏನಪ್ಪ ಅಂದ್ರೆ ಇದು ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಸಾರಿಗೆ ಸಂಸ್ಥೆಗಳಿಗೆ 2,000 ಕೋಟಿ ಸಾಲಕ್ಕೆ ಒಪ್ಪಿಗೆ. ನಮ್ಮ ಕರ್ನಾಟಕ ಸರ್ಕಾರ ಏನಪ್ಪ ಅಂದ್ರೆ 2,000 ಕೋಟಿ ಸಾಲ ಮಾಡೋಕ್ಕೇನಪ್ಪ ಒಪ್ಪಂದ ಮಾಡ್ಕೋತಾ ಇದೆ ಅಂತೆ. ಹಾಗಾದ್ರೆ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ತಕ್ಷಣ ಭೂ ಸಾರಿಗೆ ಸಂಬಂಧಪಟ್ಟಂತೆ ಯಾವ ಸಾರಿಗೆ ಒಳಗೊಂಡಿರುತ್ತೆ ನೋಡಿ. ಭೂ ಸಾರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, KSRTC, BMTC, ವಾಯು ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ. ಇವು 4 ಸಾರಿಗೆ ಸಂಸ್ಥೆ ಸೇರಿಬಿಟ್ಟು ಏನಪ್ಪ ಅಂತಂದ್ರೆ 2,000 ಕೋಟಿ ಸಾಲಕ್ಕೆ ಏನಪ್ಪ ಅಂದ್ರೆ ಒಪ್ಪಿಗೆ ಏನಪ್ಪ ಅಂದ್ರೆ ಸೂಚಿಸಲಾಗಿದೆ ಅಂತ. ನೆಕ್ಸ್ಟ್ ನೋಡಿ, 400 ಔಷಧಗಳ ಗುಣಮಟ್ಟ ಕಳಪೆ. ನಮ್ಮ ಇತ್ತೀಚೆಗೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ 400 ಗುಣಮಟ್ಟ ಔಷಧ ಕಳಮಟ್ಟ ಪತ್ತೆಯಾಗಿದೆ ಅಂತೆ. ಬಳ್ಳಾರಿಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ ಕಂಪನಿ ಪೂರೈಸಿದ ರಿಂಗಾರ್ ಲ್ಯಾಕ್ಟೇಟ್ AY ದ್ರಾವಣವನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ. ರಾಜ್ಯದ ಔಷಧ ನಿಯಂತ್ರಕರು ನಡೆಸಿದ ಪರೀಕ್ಷೆಯಲ್ಲಿ ಈ ದ್ರಾವಣದ 22 ಬ್ಯಾಚ್ಗಳು ಪ್ರಮಾಣಿತ ಗುಣಮಟ್ಟ ಹೊಂದಿಲ್ಲ ಎಂದು ವರದಿ ಬಂದಿದೆ. ನೋಡಿ, ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಇತ್ತೀಚೆಗೆ ಏನಪ್ಪ ಅಂದ್ರೆ ಬಾಣಂತಿಯರು ಸಾವು ಆಗ್ತದೆ. ಸೊ ಅದರಲ್ಲಿ ಕೆಲವು ಔಷಧ ಏನಪ್ಪ ಅಂದ್ರೆ ಕಳಪೆ ಮಟ್ಟದಲ್ಲಿ ಇದೆ ಅಂತ, ಅದು ಕೂಡ ಭಾಳಷ್ಟು ಏನಪ್ಪ ಅಂದರೆ ಚರ್ಚೆಯಲ್ಲಪ್ಪ ಅಂದರೆ ಬರ್ತಾ ಇದೆ. ಹಾಗಾದರೆ ಒಂದು ಸ್ವಲ್ಪ ಫಾಸ್ಟಾಗಿ ಏನಪ್ಪ ಅಂದರೆ ರಿವಿಷನ್ ಮಾಡೋಣ ಅಂತ ನೋಡಿ. 2020 ಜನವರಿ ಕರೆಂಟ್ ಅಫೇರ್ಸ್ ಭಾಗ 1, 2, 3 ತನಕ ಮಾಡೀನಿ. ಇದು ಭಾಗ 1 ಇರ್ತದೆ. ಇನ್ನು ಭಾಗ 2, ಭಾಗ 3 ಏನಪ್ಪ ಅಂದ್ರೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೇನಂತೆ. ನೋಡಿರಿ, 400 ಔಷಧ ಗುಣಮಟ್ಟ ಕಳಪೆ, ಓಕೆನಾ. ಸಾರಿಗೆ ಸಂಸ್ಥೆಗಳಿಗೆ 2,000 ಕೋಟಿ ಸಾಲ ಒಪ್ಪಿಗೆ. ಓಕೆ, ಬೆಂಗಳೂರು ಇದು ಜಸ್ಟ್ ಇದ್ರದ್ದು ರಿಲೇಟೆಡ್ ಆಗಿರುತ್ತೆ ನೋಡಿ. ಇಸ್ರೋ ಸ್ಪೆಡೆಕ್ಸ್ ಯೋಜನೆ. ಓಕೆ, ಜನವರಿಯಲ್ಲಿ 100ನೇ ಉಪಗ್ರಹ, ಅದು ಬಿಡು ಕ್ವಶನ್ಸ್ ಆಗಿರ್ತದೆ. ನದಿ ಜೋಡಣೆಗೆ ಪಂಚರಾಜ್ಯಗಳ ಅಸಮ್ಮತಿ. ನೆಕ್ಸ್ಟ್ ನೋಡಿ, ದೇಶ ನಿರ್ಮಾಣದ ಯುದ್ಧ ನೌಕೆ ಸಿದ್ಧ. ಓಕೆ, ನೆಕ್ಸ್ಟ್ ನೋಡಿ, ಅನುದಾನ ಬಳಕೆ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಮಾಹಿತಿ ಏನಪ್ಪ ಅಂದರೆ ಆಗಿರ್ತದೆ. ಸೊ ಇದೇ ಥರ ಏನಪ್ಪ ಅಂದರೆ ದಿಶಾ ಯೋಜನೆ ಆಗಿರ್ತದೆ. ನೆಕ್ಸ್ಟ್ ಫೇಸ್ಬುಕ್ ಮತ್ತು ಅಮೇರಿಕಾದಲ್ಲಿ ಹಕ್ಕಿ ಜ್ವರ ಈ ಥರ ಏನಪ್ಪ ಅಂತಂದರೆ ಪ್ರಚಲಿತ ಏನಪ್ಪ ಅಂದರೆ ಘಟನೆಗಳು, ಪ್ರಚಲಿತ ವಿದ್ಯಮಾನಗಳು ಅಂತ ಏನು ಕರಿತೀವಲ್ರಿ ಅದಾಗಿರ್ತದೆ. ನೆಕ್ಸ್ಟ್ ಏನಪ್ಪ ಭಾಗ 2 ಬಗ್ಗೆ ಮಾಹಿತಿಯನ್ನು ಕೊಡ್ತೀನಂತೆ. ಇಲ್ಲಿ ಪ್ರತಿಯೊಬ್ಬರಿಗೆ ಏನಪ್ಪ ಮಾರ್ಗದರ್ಶಿ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಏನಪ್ಪ ಅಂದ್ರೆ ನಮಸ್ಕಾರ ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತೇನೆ. ನಮಸ್ಕಾರ.